ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಜುಲೈ ಮಾಸ ಭವಿಷ್ಯ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗೆ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಯಾಕೆಂದರೆ ಕರ್ಕಾಟಕ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಚಂದ್ರನು. ಚಂದ್ರಮ ಮನಸೋಜಾತ ಚಂದ್ರಂ ಯಶೋ ನಿರ್ಬಲಂ. ಚಂದ್ರನು ಯಶಸ್ಸಿಗೆ ಕಾರಕ, ಮನಸ್ಸಿಗೆ ಕಾರಕನಾಗ್ತಾನೆ. ಮತ್ತು ಸ್ಥಿರವಾದ ಮನಸ್ಸಿರಬೇಕು ಅಂತಂದರೆ ಚಂದ್ರನ ಬಲ ಇರ್ತದೆ. ಅದಕ್ಕೆ ಸಾಮಾನ್ಯವಾಗಿ ನಾವು ಯಾವುದೇ ಶುಭಫಲ ಮಾಡಬೇಕು ಅಂದರೆ ಚಂದ್ರಬಲ ಅಂತ ನಾವು ಚಂದ್ರಬಲ ತಾರಾಬಲ ನೋಡ್ತೀವಿ. ಅದು ವಿಶೇಷವಾಗಿರ್ತಕ್ಕಂಥ ಚೈತನ್ಯವನ್ನ, ಶಕ್ತಿಯನ್ನ, ಮನೋಬಲವನ್ನ ಮನಸ್ಸಿನ ಮೇಲೆ, ವ್ಯಕ್ತಿಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದು. ಮತ್ತೆ ಶಿರೋಭಾನು ಮುಖೇ ಚಂದ್ರ, ಮುಖಕ್ಕೆ ಚಂದ್ರನು ಕಾರಕನಾಗಿರೋದ್ರಿಂದ ಮುಖ ಕಾಂತಿಯುತವಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಲ್ಲ, ಹಾಗೆ ಮುಖ ಕಾಂತಿವಾಗಿರ್ತಕ್ಕಂಥದ್ದು. ಮುಖ ಒಂಥರ ಬೆಣ್ಣೆ ತರ ಇರುತ್ತೆ. ಯಾಕೆಂದ್ರೆ ಚಂದ್ರನು ಬೆಳ್ಳಗಾಗಿ ಇದ್ದು ಅಂತ ರೌಂಡ್ ಆಗಿ ಇರೋದ್ರಿಂದ ಮುಖ ಒಂಥರ ಬೆಣ್ಣೆ ತರ ಇರುತ್ತೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ. ಹಾಗಾಗಿ ಒಂದು ಒಳ್ಳೆ ಒಂದು ಪರ್ಸನಾಲಿಟಿ ಇರುತ್ತೆ, ಒಳ್ಳೆಯ ಕಲರ್ ಇರುತ್ತೆ. ಯಾಕೆ ಚಂದ್ರನು ಶುಭ್ರವಾಗಿರ್ತಕ್ಕಂಥ ಒಂದು ಕಲರನ್ನು ಅಂದರೆ ಬಣ್ಣವನ್ನು ಹೊಂದಿರತಕ್ಕಂಥವನು, ಅಂದರೆ ಶುಭ್ರವಾದ ಬಣ್ಣವನ್ನು ಹೊಂದಿರತಕ್ಕಂಥವನು, ಅಂದರೆ ಬಿಳಿ ಬಣ್ಣವನ್ನು ಹೊಂದಿರತಕ್ಕಂಥವನು. ಮತ್ತು ಅವನು ಕೂಡ ಮನಸ್ಸಿಗೆ ಕಾರಕನಾಗಿರ್ತಕ್ಕಂಥವನು. ಮನಸ್ಸು ಆಗಿರುತ್ತೆ, ಹಾಗೆ ಮುಖ ಇರ್ತವೆ ಅಂತ ಹೇಳ್ತೀವಿ. ಚಂದ್ರನು ಉಚ್ಚನಾಗಿದ್ದಾಗ ಅವನಿಗೆ ದೃಢವಾದ ಮನಸ್ಸು, ಅಚಲವಾದ ನಂಬಿಕೆ ಮತ್ತು ಸ್ಥಿರವಾದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಅನುಕೂಲ ಆಗುತ್ತೆ. ಹೀಗೆ ಕರ್ಕಾಟಕ ರಾಶಿಯವರಿಗೆ ಚಂದ್ರನಿಗೆ ಸ್ಥಾನದ ಬಲ ಇರುತ್ತೆ. ಆ ರಾಶಿಯಾಧಿಪತಿ ಆ ರಾಶಿಯಲ್ಲೇ ಇರೋದ್ರಿಂದ ತುಂಬಾ ಶುಭಫಲವನ್ನು ಹೇಳಬೇಕಾಗಿದೆ. ಅದಲ್ಲದೇನೆ ದ್ವಾದಶದಲ್ಲಿ ಗುರು ಇದ್ದಾನೆ, ಅಂದ್ರೆ 12ನೇ ಮನೆಯಲ್ಲಿ ಭಾವದಲ್ಲಿ ಗುರು ಇದ್ದಾನೆ. 12ನೇ ಭಾವದಲ್ಲಿ ಗುರು ಇದ್ರೂ ಕೂಡ ತುಂಬಾ ಒಳ್ಳೇದು ಅಂತ ಹೇಳ್ತೀವಿ. ಯಾಕೆಂದ್ರೆ ಇದು ಮಕ್ಕಳಿಗೆ ಏನಾರು ಆಗಿದ್ದಿದ್ರೆ ತಂದೆಯಿಂದ ಪೂರ್ಣ ಅವರಿಗೆ ತಂದೆಯ ಅನುಗ್ರಹ ಇರುತ್ತೆ, ತಂದೆಯ ಆಶೀರ್ವಾದ ಇರ್ತದೆ. ದ್ವಾದಶ ಭಾವವನ್ನು ನಾವು ಹಿಂದಿನ ತಲೆಮಾರಿಗೂ ಕೂಡ ತಗೊಳ್ಳುವಂತ ಒಂದು ಇದು ಶಾಸ್ತ್ರ ಇರ್ತದೆ. ಆಗ ಹಿಂದಿನ ತಲೆಮಾರಿನ ಒಂದು ಪೂರ್ವಜರು ಮಾಡಿರ್ತಕ್ಕಂಥ ಪುಣ್ಯದ ಫಲವನ್ನು ಕೂಡ ನಾವು ಈ ಚಿಂತನೆಯನ್ನು ಮಾಡ್ತೀವಿ. ಹಾಗಾಗಿ ಪೂರ್ವಾಜಿತವಾಗಿರ್ತಕ್ಕಂಥ ಶುಭಫಲಗಳು ಅವರಿಗೆ ಪ್ರಾಪ್ತಿಯಾಗತ್ತೆ. ಪಿತ್ರಾಜಿತವಾಗಿರ್ತಕ್ಕಂಥ ಒಂದು ಅನುಗ್ರಹ ಮತ್ತೆ ಪಿತ್ರಾಜಿತವಾಗಿ ಬಂದಿರತಕ್ಕಂಥ ಆಸ್ತಿ ಸಿಗುವಂತ ಯೋಗಗಳು ಕೂಡ ಅವರಿಗೆ ಇರುತ್ತೆ. ಅದು ಅಲ್ಲದೆ ಇನ್ನೊಂದು ಏನಂತಂದ್ರೆ, ಇನ್ನೂ ಹೆಚ್ಚಿನ ಚಿಂತನೆಯನ್ನು ಮಾಡ್ಬೇಕಂದ್ರೆ ಲಾಭದಲ್ಲಿ ಶುಕ್ರ ಇದ್ದಾನೆ, ದ್ವಿತೀಯದಲ್ಲಿ ಕೇತು ಕುಜ ಇದ್ದಾರೆ. ಹಾಗಾಗಿ ನಮಗೆ ಎಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿ ಇವೆಲ್ಲವೂ ನಿಮಗೆ ಸಿಗುವಂತ ಯೋಗ ಇದೆ. ದ್ವಿತೀಯದಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ಶಾರ್ಟ್ ಟೆಂಪರ್ ನಿಮಗಿರ್ತಕ್ಕಂಥದ್ದು. ದ್ವಿತೀಯಾಧಿಪತಿಯು ಕೂಡ ರಾಜನಾಗಿರ್ತಕ್ಕಂಥ, ರಾಜಗ್ರಹ ಆಗಿರ್ತಕ್ಕಂಥ ರವಿ ಆಗಿರೋದ್ರಿಂದ ಅವನಿಗೂ ಕೂಡ ಸ್ವಲ್ಪ ಪ್ರಕಾಶಗ್ರಹ, ಸಮಾಜದಲ್ಲಿ ಸ್ಥಾನ, ಮಾನ, ಮನ್ನಣೆ, ಗೌರವ ಇವೆಲ್ಲ ಸಿಗುವಂಥ ಯೋಗ ಇದೆ. ಮತ್ತೆ ನೇಮ್ ಆ್ಯಂಡ್ ಫೇಮ್ ಸಿಗುವಂಥ ಯೋಗ. ನಿಮ್ಮದು ನೇರವಾದ ಮಾತು, ನಡೆ, ನುಡಿ ಇರುತ್ತೆ. ಅದು ಕೂಡ ತುಂಬ ಒಳ್ಳೆಯ ಒಂದು ಚಿಂತನೆ ಅಂತ ನಾವು ಹೇಳ್ತೀವಿ. ಜನಕ್ಕೆ ಒಪ್ಪಿಗೆ ಆಗುತ್ತೋ ಬಿಡುತ್ತೋ, ನಾವು ನಿಖರವಾಗಿ, ನೇರವಾಗಿ, ಸ್ಪಷ್ಟವಾಗಿ ಮಾತಾಡ್ತೀವಿ. ವ್ಯವಹಾರದಲ್ಲಿ ಸ್ಪಷ್ಟತೆ ಕನ್ನಡಿ ಅಂತ ಇರ್ತದೆ. ಒಳ್ಳೆಯ ವಿಚಾರಗಳನ್ನು ಇಟ್ಟಿರತಕ್ಕಂಥದ್ದು. ಮತ್ತೆ ದ್ವಿತೀಯದಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹೈಡ್ ಮಾಡುವಂಥ ಯೋಚನೆ ಇರ್ತದೆ. ಯಾಕೆಂದ್ರೆ ಕೇತು ಅಲ್ಲಿ ಇರೋದ್ರಿಂದ ಸ್ವಲ್ಪ ಮಾಯಾಗ್ರಹ, ಛಾಯಾಗ್ರಹ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕೆಲವೊಂದು ವಿಚಾರಗಳನ್ನು ಯಾವ್ದು ಹೇಳಬೇಕು, ಹೇಳಬಾರ್ದು ಎನ್ನುವಂಥದ್ದಿರುತ್ತೆ. ಕೆಲವು ಮುಚ್ಚಿಡೋದು ಇರುತ್ತೆ, ಕೆಲವು ಮುಚ್ಚಿಡದೇ ಇರೋದಿರುತ್ತೆ. ಕೆಲವು ಗೊತ್ತಿಲ್ಲದೆ ಹೇಳ್ತೀವಿ, ಕೆಲವು ಗೊತ್ತಿದ್ದು ಹೇಳ್ತೀವಿ, ಈ ಥರದ್ದಿರುತ್ತೆ. ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಆ ಕೇತುವಿನ ಬದಲಾವಣೆ ಆಗುವವರೆಗೆ ಮಾತ್ರ, ಇದು ಯಾವಾಗಲೂ ಹೀಗೆ ಇರೋದಿಲ್ಲ. ಕೆಲವು ಬದಲಾವಣೆ ಇರುತ್ತೆ. ಗ್ರಹಗಳ ಬದಲಾವಣೆ ಆದಾಗ ನಮ್ಮ ಜೀವನದಲ್ಲಿ ಜೀವನ ಶೈಲಿ ಬದಲಾವಣೆ ಆಗುತ್ತೆ, ಜೀವನ ಬದಲಾವಣೆ, ಚಿಂತನೆ, ಯೋಚನೆ, ನಮ್ಮ ಎಲ್ಲ ಒಂದು ದಿಕ್ಕು ದೆಸೆಗಳು ಕೂಡ ಬದಲಾವಣೆ ಆಗುವಂತಹದ್ದು ಗ್ರಹಗಳ ಬದಲಾವಣೆ ಆದಾಗ ನಮ್ಮ ಜಾತಕದಲ್ಲಾಗಲಿ ಗೋಚರದಲ್ಲಾಗಲಿ ಆಗುವಂತಹದ್ದು ಇರುತ್ತೆ. ಈ ಒಂದು ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯದು ಅಂತ ಹೇಳಬೇಕು. ಆದರೆ ಅಷ್ಟಮದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅವರಿಗೆ ಹುಷಾರಾಗಿರ್ಬೇಕು ಅಂತ ಹೇಳ್ತೀವಿ. ನೀವು ಕಾರು ಚಲಾಯಿಸುವಾಗ, ಅಥವಾ ನೀವು ಬೈಕು, ಸ್ಕೂಟರ್, ವಾಹನಗಳನ್ನ ಚಲಾಯಿಸುವಾಗ, ಸೈಕಲ್ ಓಡಿಸುವಾಗ, ಮತ್ತೆ ಮಕ್ಕಳಾಗಿದ್ರೆ ಆಟ ಆಡುವಾಗ ಬಹಳ ಹುಷಾರಾಗಿರ್ಬೇಕು. ಅಷ್ಟಮದಲ್ಲಿ ರಾಹು ಇದ್ದಾನೆ. ರಾಹು ತಲೆ, ಕೇತು ಬಾಲ ಒಂದು ಪಕ್ಕ ನೆನಪಿಟ್ಕೊಳ್ಳಿ. ಯಾಕೆಂದ್ರೆ ನೋಡಿ, ಕರ್ಕಾಟಕ ರಾಶಿಯವರಿಗೆ ಫಸ್ಟು ನೀವು ಆನಂದ ಅಪಘಾತ ಆಗಲಿ, ಅಥವಾ ನಿಮ್ಗೆ ಯಾವುದೇ ಆಟ ಆಡುವಾಗ, ಓಡುವಾಗ, ಅಥವಾ ನಿಮ್ಗೆ ಏನೋ ಒಂದು ಮಾಡುವಾಗ, ಜಾಗಿಂಗ್ ಮಾಡುವಾಗ, ವಾಕಿಂಗ್ ಮಾಡುವಾಗ, ಎಂಥ ಸಂದರ್ಭದಲ್ಲೂ ಕೂಡ ಬಿದ್ದರೆ ಫಸ್ಟ್ ತಲೆಗೆ ಪೆಟ್ಟಾಗತ್ತೆ. ಕಾರಣ ಏನು ಅಂದ್ರೆ ಅಷ್ಟಮದಲ್ಲಿ ರಾಹು. ರಾಹು ತಲೆ, ಕೇತು ಬಾಲ ಮತ್ತೆ ಎಲ್ಲೂ ಭಾಗದಲ್ಲಿ ಪೆಟ್ಟಾಗೋದಿಲ್ಲ. ಹಾಗಾಗಿ ನೀವು ಆದಷ್ಟು ನೀವು ಶಿರಸ್ತ್ರಾಣವನ್ನು ಹಾಕೊಂಡು, ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ಬೇಕು. ಕಾರು ಓಡಿಸುವಾಗ ಬೆಲ್ಟ್ ಮತ್ತೊಂದು ಹುಷಾರಾಗಿ ಓಡಿಸ್ಬೇಕು. ಸುಮಾರು 1.5 ವರ್ಷಗಳ ಕಾಲ ಇಂಥ ಸಮಸ್ಯೆ ಇರುತ್ತೆ, ಜಾಗೃತ ಆಗಿರ್ಬೇಕು. ನಮ್ಮ ಮಾಸ ಭವಿಷ್ಯ ಹೇಳಿದ್ರು ಕೂಡ ಕೆಲವೊಂದಷ್ಟು ನೀವು ಅದನ್ನ ಕಂಟಿನ್ಯೂ ಮಾಡುವಂತದ್ದು ಇರುತ್ತೆ. ಅದನ್ನ ಕಂಟಿನ್ಯೂ ಆಗಿ ಹೇಳ್ತೀನಿ. ಮತ್ತೆ ಅದು ನೆಕ್ಸ್ಟ್ ಟೈಮ್ ಅದು ಹೇಳಿಲ್ಲ ಅಂದ್ರೂ ಕೂಡ ನೀವು ಈವಾಗಿ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡಬೇಕು. 1.5 ವರ್ಷಗಳ ಕಾಲ ಬಹಳ ಹುಷಾರಾಗಿರ್ಬೇಕು. ಮತ್ತೆ ಕೆಲವು ಬಿದ್ದು ಬೆಟ್ಟು ಮಾಡ್ಕೊಳ್ಳೋದು ಇರುತ್ತದೆ. ನದಿ ತಟದಲ್ಲಿ ಹೋಗಬಾರ್ದು. ಮತ್ತೆ ಕೆಲವೊಂದಷ್ಟು ನಾವು ಗುಡ್ಡಗಾಡು ಪ್ರದೇಶದಲ್ಲಿ ಹೋಗೋದು, ಕೆಲವೊಂದಷ್ಟು ನಾವು ಗುಡ್ಡ ಹತ್ತೋದು,
ನಾವು ಸಮುದ್ರಕ್ಕೆ ಹೋಗಿ ಇಳಿದು ಸ್ನಾನ ಮಾಡೋದು, ನದಿ ಸ್ನಾನ ಮಾಡೋದು, ಬಂಡೆ ಮೇಲೆ ಫೋಟೋ ತೆಗೆಯೋದು, ಮತ್ತೊಂದು ಇನ್ನೊಂದು ಈ ಥರದ್ದೆಲ್ಲ ಚಿಕ್ಕ ಮಕ್ಕಳು ಮಾಡ್ತಾರೆ, ದೊಡ್ಡವರು ಮಾಡ್ತಾರೆ. ಕೆಲವು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ತೀವಿ, ಹೋದಾಗ ಏನೇನೋ ನಾವು ಸೆಲ್ಫಿ ಮತ್ತೊಂದು ಇನ್ನೊಂದು ತೆಗಿತಾ ಇರ್ತೀವಿ. ಭಾಳ ಹುಷಾರಾಗಿರ್ಬೇಕು ಟೆರೆಸ್ ಮೇಲಿಂದ ಅಲ್ಲಿಂದ ಇಲ್ಲಿಂದ, ಯಾಕೆ ಅಂದರೆ ಬಿದ್ದರೆ ತಲೆ ಪೆಟ್ಟಾಗತ್ತೆ. ರಾಹು ಎಂಟ್ರಲ್ಲಿದ್ದಾನೆ, ಅವನು ಮಾಯಾಗ್ರ, ನಮ್ಗೆ ಗೊತ್ತಿಲ್ಲದೆ ನಾವು ಬಿದ್ದುಬಿಡ್ತೀವಿ, ಬೇಕು ಅಂತ ಯಾರು ಬೀಳೋದಿಲ್ಲ. ಹಾಗೆ ಹಿಂದಿಂದ ಬಂದು ಬಿದ್ದುಬಿಡ್ತೀವಿ, ಯಾಕೆಂದರೆ ರಾಹು ಹಿಂದ್ಗಡೆಯಿಂದ ತೊಂದರೆ ಕೊಡ್ತಾನೆ, ಎದುರುಗಡೆ ಏನು ಸಮಸ್ಯೆ ಇರೋದಿಲ್ಲ. ಹಾಗಾಗಿ ಭಾಳ ಜಾಗ್ರತೆ ಇರಬೇಕು ಅಂತ ನಾವು ಹೇಳ್ತೀವಿ. ರಾಹುವಿನ ಎಫೆಕ್ಟು ಸುಮಾರು 1.5 ವರ್ಷ ಇರುತ್ತೆ. ಜಾಗ್ರತೆ ಬಹಳ ಮುಖ್ಯವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಅದನ್ನು ಕುಳಿತುಕೊಂಡು ಪರಿಹಾರ ಮಾಡ್ಕೊಳ್ಳೋದು. ಮನೆ, ಆಸ್ತಿ, ಪ್ಲಾಟು, ಕಾರು ಏನೇ ತೆಗೆದುಕೊಳ್ಳಬೇಕಿದ್ರೂ ಕೂಡ ಕಾಗದ ಪತ್ರ ನೋಡಿ ತಗೋಬೇಕು. ಯಾಕೆ ಅಂದರೆ 9ರಲ್ಲಿ ಶನಿ ಇದ್ದಾನೆ, ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕು. ಲಾಭಸ್ಥಾನಕ್ಕೆ ಶನಿ ದೃಷ್ಟಿ ಇದೆ. ಅದು ಅಲ್ಲದೇನೆ ನಿಮಗೂ ಇನ್ನೊಂದು ಏನಂತಂದರೆ ತೃತೀಯ ಭಾವಕ್ಕೆ ಶನಿ ದೃಷ್ಟಿ ಇದೆ, ಭ್ರಾತೃ ಭಾವ ಅಂತ ಹೇಳ್ತೀವಿ. ಹಾಗಾಗಿ ಅಂತ ಒಂದು ಸಂದರ್ಭದಲ್ಲಿ ಬಹಳ ಜಾಗ್ರತೆ ಇರಿಸಬೇಕು. ಆಸ್ತಿ ವಿಚಾರದಲ್ಲಿ, ವಾಹನ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ, ಪಿತ್ರಾಯಿತ ಆಸ್ತಿ ವಿಚಾರದಲ್ಲಿ, ದಾಂಪತ್ಯದ ವಿಚಾರದಲ್ಲಿ, ನಿಮ್ಮ ಎಲ್ಲ ಹಣಕಾಸಿನ ವಿಚಾರಗಳಲ್ಲಿ ಬಹಳ ಜಾಗ್ರತೆ ವಹಿಸೋದ್ರಿಂದ ನಿಮಗೆ ಇಷ್ಟು ಬರ್ತಕ್ಕಂಥ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅಲ್ಲದೆ ನಿಮಗೆ ಎಲ್ಲ ರೀತಿಯ ಅನುಕೂಲ ಇದೆ. ವೈದ್ಯರಿಗೆ, ಅಧ್ಯಾಪಕರಿಗೆ ಅನುಕೂಲ ಇದೆ. ಇನ್ನು ಕೆಲವೊಂದಷ್ಟು ಕಾರ್ಮಿಕ ವರ್ಗ ಅಂತ ನಾವು ಹೇಳ್ತೀವಿ, ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥವ್ರು, ಶ್ರಮಜೀವಿಗಳು ಅಂತ ಹೇಳ್ತೀವಿ. ಅವರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟಪಡುವಂಥ ಯುಗ ಇದೆ. ಬಿದ್ದು ಬೆಟ್ಟು ಮತ್ತು ಕೆಲವೊಂದಷ್ಟು ಈ ಬಿಲ್ಡಿಂಗ್ ಕಾರ್ಮಿಕರು ಇರ್ತಾರೆ, ಕಟ್ಟಡ ಕಾರ್ಮಿಕರು, ಈಗ ಕಾರ್ಮಿಕ ವರ್ಗದಲ್ಲಿ ಕಷ್ಟಪಟ್ಟು ಶ್ರಮಜೀವಿಗಳು ಇರ್ತಾರೆ, ಸ್ವಂತ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥವ್ರು. ಅವ್ರಿಗೆ ಸ್ವಲ್ಪ ಬಿದ್ದು ಏನೋ ಪೆಟ್ಟಾದರೂ ಆಗ್ಬೋದು. ಭಾಳ ಜಾಗ್ರತೆ ವಹಿಸಿಕೊಂಡಿರಬೇಕು. ಅದರಿಂದ ನಾನು ಕೂಡ ಅವರಿಗೆ ಪರಿಹಾರ ಆಗುತ್ತೆ. ದೇವರ ಅನುಗ್ರಹ ಮಾಡಬೇಕು. ಅದರ ಜೊತೆಗೆ ದೈವಾನುಗ್ರಹ ನಿಮಗೆ ತುಂಬ ಅವಶ್ಯಕತೆ ಇದೆ. ಹಾಗಾಗಿ ತಾವು ಎಲ್ಲ ರೀತಿಯ ಒಂದು ಅನುಗ್ರಹ ಒಂದು ಕಷ್ಟ ಇದ್ದರೂ ಕೂಡ ದೈವಾನುಗ್ರಹಕ್ಕೆ ಪ್ರಾಪ್ತಿಯ ಎಲ್ಲ ಕಷ್ಟ ನಷ್ಟಗಳು ಪರಿಹಾರ ಆಗುತ್ತದೆ. ಒಂದು ಕರ್ಕಾಟ ರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಮಧ್ಯ ಫಲ ಅಂತ ಹೇಳ್ತೀವಿ. ಒಂದು ವೇಳೆ ಯಾರು ಕಷ್ಟದಲ್ಲಿ, ತೊಂದರೆಯಲ್ಲಿ, ಸಮಸ್ಯೆಯಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಹತ್ತಿರದಲ್ಲಿರತಕ್ಕಂತಹ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿವಸ ಕುಂಕುಮಾರ್ಚನೆ ಮಾಡಿ ಎಲ್ಲ ಕಷ್ಟ ನಷ್ಟಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.